ಹಾಯ್ ಹಲೋ ಫ್ರೆಂಡ್ಸ್. ಚುಮಂತರ ಅನ್ನೋ ಸಿನಿಮಾದ ಟ್ರೈಲರು ಈಗ ತಾನೇ ನೋಡಿದೆ. ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಒಂದು ಚುಮಂತರ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಕರ್ವ ಸಿನಿಮಾನ ಡೈರೆಕ್ಟ್ ಮಾಡಿರೋಂಥ ನವನೀತ್ ಅವರು. ಈ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಶರಣ್ ಅವರು ಅಭಿನಯನ ಮಾಡ್ತಿದ್ದಾರೆ. ಶರಣ್ ಅವರು ಈ ಒಂದು ಸಿನಿಮಾದಲ್ಲಿ ಒಂದು ಮಂತ್ರವಾದಿಯ ಕ್ಯಾರೆಕ್ಟರ್ನ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನಮಗೆ ಟ್ರೈಲರ್ ನೋಡಿದಾಗ ಆಗನ್ಸುತ್ತೆ, ಯಾಕೆಂದರೆ ಒಂದು ಕ್ರಿಶ್ಚಿಯನ್ ರೀತಿಯಲ್ಲಿರುವಂಥ ಒಂದು ಮಂತ್ರವಾದಿ ಇರ್ತಾರೆ. ಮತ್ತೆ ಒಂದು ಸಿನಿಮಾದಲ್ಲಿ ಅದಿತಿ ಪ್ರಭುದೇವ ಚಿಕ್ಕಣ್ಣ ಅವರು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ಅಂದರೆ ಒಂದು ಫ್ಯಾಮಿಲಿ ಒಂದು ಊರಿಗೆ ಹೋಗ್ತಾರೆ, ಅಂದರೆ ಸ್ವಲ್ಪ ದಿನ ಕಳಿಯೋಕ್ಕೆ ಒಕೇಶನ್ಗೆ ಅಂತ ಒಂದು ಬೇರೆ ಊರಿಗೆ ಹೋಗ್ತಾರೆ. ಅಲ್ಲಿ ಆಗುವಂಥ ಒಂದು ಮನೆಯಲ್ಲಿ ಯಾವ ರೀತಿ ಘಟನೆಗಳು ಅನ್ಯೂಶುವಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಆಗ ಆ ಒಂದು ಮನೆಯಲ್ಲಿ ಏನೇನೋ ಘಟನೆಗಳು ನಡೆದಿವೆ, ಹಿಂದೆ ರಾಜರ ಕಾಲದಲ್ಲಿ ಆಗಿರ್ಬೋದು, ಯಾವ್ಯಾವ ರೀತಿ ಏನೇನು ಆಗಿತ್ತು ಅನ್ನೋದೊಂದು ಸ್ಟೋರಿ ಇರ್ಬೋದು. ಅದನ್ನೇ ಒಂದು ಸಸ್ಪೆನ್ಸ್ ಹಾರರು ಪ್ಲಸ್ ಕಾಮಿಡಿ ಮೂಲಕ ತೋರ್ಸೋಕೆ ಹೊರಟಿದ್ದಾರೆ ಡೈರೆಕ್ಟ್ರು ಅಂತ ನನಗೊಂದು ಈ ಒಂದು ಟ್ರೈಲರ್ ನೋಡೋಣ ಒಂದು ಜಸ್ಟಿಫೈ ಆಯಿತು. ಆದರೆ ಇದು ಬೇರೆ ರೀತಿಲಿ ಹಾಲಿವುಡ್ ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಸಿನಿಮಾದಲ್ಲಿ ನಮ್ಮ ಪ್ರಥಮ್ ಅವರು ಕೂಡ ಇದ್ದಾರೆ. ಇವರ ಒಂದು ಕಾಮಿಡಿ ಕೂಡ ಈ ಒಂದು ಸಿನಿಮಾದಲ್ಲಿ ಇದೆ ಅಂತಲೇ ಹೇಳ್ಬೋದು. ಇದು ಕಾಮಿಡಿ ಪ್ಲಸ್ ಹಾರರ್ ಅಂತಲೇ ಹೇಳ್ಬೋದು. ಬರೀ ಹಾರರ್ ಅಂದ ತಕ್ಷಣ ಕೇವಲ ದೇವಿಂದೇ ಅಷ್ಟೇ ಇಲ್ಲ, ಇದರಲ್ಲಿ ಜೊತೆಗೆ ಕಾಮಿಡಿನೂ ಕೂಡ ಆ್ಯಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಶರಣ್ ಅವರು ಕೂಡ ಮೇನ್ ಪಾತ್ರದಲ್ಲಿದ್ದು, ಅದರ ಜೊತೆ ಚಿಕ್ಕಣ್ಣವರು ಕೂಡ ಕಾಮಿಡಿಗಾಗಿ ಇದ್ದಾರೆ. ಅವ್ರ ಪಾತ್ರ ಯಾವ ರೀತಿ ಇರುತ್ತೆ ಅಂತ ನಾವು ಸಿನಿಮಾದಲ್ಲೇ ನೋಡಬೇಕು. ಸೊ ಹೀಗಾಗಿ ಕರ್ವ ಸಿನಿಮಾ ಬೇರೆ ರೀತಿಯ ಒಂದು ಎಕ್ಸ್ಪೆರಿಮೆಂಟು ಹಾರರ್ ಕಾಮಿಡಿ ಸಿನಿಮಾ ಆಗಿತ್ತು. ಇದು ಕೂಡ ಅದರ ಅಪ್ಗ್ರೇಡ್ ಆಗಿ ಒಂದು ಬೇರೆ ರೀತಿಯಲ್ಲಿ ವಿಜುವಲ್ ಕ್ವಾಲಿಟಿ ಮೂಲಕ ತೋರ್ಸಕ್ಕೆ ಹೊರಟಿರೋವಂಥ ಹಾರರ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಈ ಒಂದು ಸಿನಿಮಾದ ಟ್ರೈಲರ್ ನೋಡಿದಾಗ ಪ್ರತಿಯೊಂದು ಫ್ರೇಮ್ ಕೂಡ ಬೇರೆ ರೀತಿಯ ಹಾಲಿವುಡ್ ಫೀಲ್ ಕೊಡುತ್ತೆ. ಈ ರೀತಿ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು, ಯಾಕೆಂದರೆ ಈ ರೀತಿ ಸಿನಿಮಾಗಳು ಬಂದಾಗಲೇ ಒಂದು ರೀತಿ ಎಕ್ಸ್ಪೆರಿಮೆಂಟ್ ಆಗೋದು. ಹೀಗಾಗಿ ಚೂಮಂತರ ಅನ್ನೋ ಸಿನಿಮಾ ಜನವರಿ 10ಕ್ಕೆ ರಿಲೀಸ್ ಆಗಿ ಹೊರಟಿದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ. ಥ್ಯಾಂಕ್ ಯು. ಸಿಗೋಣ.